ಕೊಟ್ಟಿದ್ದು ಮಾನವ ಸರಪಳಿ ನಿರ್ಮಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇರಾನ್ ಶಾಂತಿ ಪ್ರಸ್ತಾವನೆ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಯುದ್ಧ ಅಂತ್ಯಗೊಳಿಸಲು ಇರಾನ್ ಪ್ರಸ್ತಾವನೆ ಮಹತ್ವದ್ದು, ಇರಾನ್ ಹೆಜ್ಜೆ ಮಹತ್ವದ್ದಾಗಿದ್ರೂ ಸಾಲದು ಅಂತ ಟ್ರಂಪ್ ಹೇಳಿದ್ದಾರೆ. ಮಾಡಬೇಕಾಗಿರೋದನ್ನ ಮಾಡಿದರೆ ಯುದ್ಧ ಅಂತ್ಯವಾಗಲಿದೆ ಅಂತ ಹೇಳಿದ್ದು ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರಿಗೆ ಕಾಲಾವಕಾಶಗಳಿದೆ. ಯುದ್ಧ ಅಂತ್ಯಗೊಳಿಸುವುದಕ್ಕೆ ಇರಾನ್ ಪ್ರಸ್ತಾವನೆ ಮಹತ್ವದ್ದಾಗಿದೆ, ಇರಾನ್ ಹೆಜ್ಜೆ ಮಹತ್ವದ್ದಾಗಿದ್ರೂ ಕೂಡ ಸಾಲ್ತಾ ಇಲ್ಲ ಅಂತ ಟ್ರಂಪ್ ಹೇಳಿದ್ದು, ಮಾಡಬೇಕಾಗಿರೋದನ್ನು ಮಾಡಿದರೆ ಯುದ್ಧ ಈ ಕೂಡಲೇ ಅಂತ್ಯವಾಗಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹರ್ಮಸ್ ಜಲಸಂಧಿಯನ್ನು ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ಪದೇ ಪದೇ ಟ್ರಂಪ್ ವಾರ್ನ್ ಮಾಡ್ತಾ ಇದ್ದು, ಇರಾನ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಇರಾನ್ ಮೇಲೆ ಜಂಟಿ ಪಡೆ ಮತ್ತಷ್ಟು ಭಯಾನಕ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದು, ಅಮೆರಿಕ ಮತ್ತು ಇಸ್ರೇಲ್ನಿಂದ ಇರಾನ್ ಮೇಲೆ ಜಂಟಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ಟೆಹರಾನ್ನಲ್ಲಿನ 3 ವಿಮಾನ ನಿಲ್ದಾಣಗಳ ಮೇಲೆ ಅಟ್ಯಾಕ್ ಮಾಡಿದ್ದು, ಬಹ್ರಾಮ್ ವಿಮಾನ ನಿಲ್ದಾಣ, ಮೆಹರಾಬಾದ್ ಏರ್ಪೋರ್ಟ್ ಹಾಗೆ ಅಜ್ಮಯೇಶ್ ವಿಮಾನ ನಿಲ್ದಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ಇರಾನ್ ಮೇಲೆ ಈಗಾಗಲೇ ಮುಗಿಬಿದ್ದಿರುವಂತಹ ಅಮೆರಿಕ ಇಸ್ರೇಲ್ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು, ಈಗ ಭಯಾನಕ ಅಟ್ಯಾಕ್ ಅನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಟೆಹರಾನ್ನಲ್ಲಿನ 3 ವಿಮಾನಗಳನ್ನು ಹೇಳ ಹೆಸರಿಲ್ಲದಂತೆ ಉಡೀಸ್ ಮಾಡಿದೆ. ಹಾಗೆ ಬಹ್ರಾಮ್ ವಿಮಾನ ನಿಲ್ದಾಣ, ಮೆಹರಾಬಾದ್ ಏರ್ಪೋರ್ಟ್, ಅಜ್ಮಯೇಶ್ ವಿಮಾನ ನಿಲ್ದಾಣ ಇದೆಲ್ಲವನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿ ಮಾಡಿದೆ. ಇಸ್ರೇಲ್ನಲ್ಲಿ ಕ್ಷಿಪಣಿ ದಾಳಿ ಕೇಳಿ ವ್ಯಕ್ತಿಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದಾಳಿಗೆ ಮುನ್ನ ಅಲ್ಲಿ ಸೈರನ್ ಶಬ್ದವನ್ನ ಕೇಳಿದ್ದಾನೆ. ಶಬ್ದ ಕೇಳ್ತಾ ಇದ್ದಂತೆಯೇ ಭಯಭೀತನಾಗಿ ಆತ ಕಟ್ಟಡದಿಂದ ಕೆಳಗೆ ಬಿದ್ದಿದ್ದಾನೆ.